ಅಂತೀನಿ ಬ್ಲೂ ಕಲರ್ ಆಗಿರುವಂತ ಹೂಗಳು. ಇದಕ್ಕೆ ಗಿರಿಕರ್ಣಿಕೆ ಹಾಗೂ ಶಂಖಪುಷ್ಟಿ ಅಂತ ಹೇಳಿ ನಾವೆಲ್ಲ ಹೇಳ್ತೀವಿ. ಈ ಹೂವನ್ನು ನೀವು ಝೂಮ್ ಮಾಡಿ ನೋಡಿದಾಗ ನಿಮ್ಗೆ ನೋಡೋಕೆ ಸೇಮ್ ಶಂಖದ ಹಾಗೆ ಕಾಣುತ್ತೆ. ಇದನ್ನು ವಿಶೇಷವಾಗಿ ಇದು ಮೇಧಧಾತು ಮತ್ತು ಮಜ್ಜಧಾತುವಿನ ಮೇಲೆ ಕೆಲಸ ಮಾಡುತ್ತೆ ವೀಕ್ಷಕರೇ. ಈಗೆಲ್ಲ ತಾವು ನೋಡಿರ್ಬೋದು, ಈ ಗಿಡದ ಪರಿಚಯ ಆಗಿದೆ ನಿಮಗೆ. ಇದು ವಿಶೇಷವಾಗಿ ಯಾರಿಗೆ ಅಪಸ್ಮಾರ ಅಂದ್ರೆ ಪೀಡ್ಸ್, ಆಮೇಲೆ ಪಾರ್ಕಿನ್ಸನ್, ಕೆಲವೊಬ್ರು ಕೈ ನಡಕ್ತಿರ್ತಾನೆ ಗಡ್ 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 ಅಂತೇಳಿ, ಅದು ಆಮೇಲೆ ಓದಿದ್ದು ತಲೆಗೆ ನೆನಪಿರೋದಿಲ್ಲ. ಮೇಧ ಮತ್ತು ಮಜ್ಜಧಾತುದ ಮೇಲೆ ಕೆಲಸ ಮಾಡೋದ ಕಾರಣದಿಂದ ನಿಮಗಿರೋ ಇದು ಪಾರ್ಕಿನ್ಸನ್, ನರಗಳ ದೌರ್ಬಲ್ಯ, ಅಂದ್ರೆ ಕೆಲವೊಬ್ಬರಿಗೆ ಮರೆಯುವ ರೋಗ ಭಾಳ ಹೆಚ್ಚಿರುತ್ತೆ, ಮಾತಿಗೆ ಮರಿತಿರ್ತಾರ. ಆಮೇಲೆ ಉನ್ಮಾದ ಅಂತ ಹೇಳ್ತೀವಿ ನಾವು, ಉನ್ಮಾದ ರೋಗ ಸಮೇತ ಗುಣ ಆಗುತ್ತೆ. ಇದ್ರ ಪ್ರಯೋಗ ಹೇಗೆ ಮಾಡ್ಬೇಕಂದ್ರೆ, ಈ ಗಿಡದ ಬೇರನ್ನು ತೆಗೆದುಕೊಂಡು ಚೂರ್ಣ ಮಾಡಿ ತುಪ್ಪದಲ್ಲಿ ತಗೋಬೇಕು. ವೀಕ್ಷಕರು, ಈ ಮಾಹಿತಿ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮತ್ತು ಶೇರ್ ಮಾಡಿ.